ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕ್ಕಾಗಿ ತಂದೆ ದೇವ ನಮಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಕಾದು ಕಾಪಾಡಿ ನಡೆಸುವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಈ ಪ್ರೀತಿಯು ಸತ್ಯ. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಯಾವಾಗಲೂ ಪ್ರೀತಿಸೋರು. ಈ ದಿನಗಳಲ್ಲಿ ನೋಡಿದಾದ್ರೆ ನಮ್ಮನ್ನು ಪ್ರೀತಿಸೋದೇ ಎಷ್ಟೋ ಜನ ಇರ್ಬೋದು, ಆದರೆ ದೇವರು ಯಾವಾಗಲೂ ಪ್ರೀತಿಸೋರಾಗಿದ್ದಾರೆ. ಇದಕ್ಕೆ ಆಧಾರವಾಗಿ ರೋಮದವರಿಗೆ 5ನೇ ಅಧ್ಯಾಯ 8 ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಆದರೆ ನಾವು ಪಾಪಿಗಳು ಆಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಪಡಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ಪೌಲ್ ಅವರು ರೋಮದಲ್ಲಿ ಹೇಳ್ತಿದ್ದಾರೆ, ನಮ್ಮ ಪಾಪಗಳು ಆದರೂ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಪಡಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಒಂದು ದಿವಸ ಇಬ್ಬರು ಸ್ತ್ರೀ ಇರ್ತಾರೆ, ಒಳ್ಳೆಯ ಸ್ನೇಹಿತರು. ಅವ್ರು ಯಾವಾಗಲೂ ಆತ್ಮಿಕವಾಗಿರ್ಬೋದು, ಲೌಕಿಕವಾಗಿದ್ರು. ಆದ್ರೆ ಅವ್ರು ಹೇಳ್ತಿದ್ರು, ನನಗೆ ಈ ಹುಡುಗ ಸರಿಗಿಲ್ಲ, ಆ ಹುಡುಗ ಸರಿಗಿಲ್ಲ ಅನ್ನೋದಾಗಿ. ಆದರೂ ಅವ್ರು ಹೇಳ್ತಾರೆ, ಒಂದು ಜೋಜಿ ಎಂಬಂತ ಹುಡುಗಿ ದೇವರು ನಮ್ಮನ್ನು ಪ್ರೀತಿಸ್ತಾರೆ, ಅದೇ ತರ ನಾವು ಇನ್ನೊಬ್ಬರಿಗೆ ಪ್ರೀತಿಸಬೇಕು ಎಂಬುದಾಗಿ ಅವ್ರು ಹೇಳ್ತಾರೆ. ನೋಡಿ ಜಿಜಿ, ಅವಳು ಸತ್ಯವೇದ ಅಧ್ಯಯನದಲ್ಲಿ ದೇವರ ಪ್ರೀತಿಯ ಬಗ್ಗೆ ಕೇಳಿದಾಗ ಅವಳು ಆಶ್ಚರ್ಯಪಟ್ಟು ಬೇರೆ ಏನು ಮಾಡಲಿಲ್ಲ. ಇಂದು ಮತ್ತೊಂದು ಹಗರವೇ ಅವನು ನನ್ನನ್ನು ಪ್ರೀತಿಸುತ್ತಾನೆ ಎಂದು ಹೇಳಿದಾಗ ನಾನು ದೇವರನ್ನು ನಂಬಿದರೆ ನಾನು ಅವನನ್ನು ನಂಬಿಸುತ್ತೇನೆ. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ನಾನು ದೇವರನ್ನ ನನ್ನನ್ನು ಪ್ರೀತಿಸಿದರೆ ನನ್ನ ಸ್ನೇಹಿತನ ಕೂಡ ನಾನು ನಂಬಿಸುವ ಹಾಗೆ ಮಾಡ್ತೀನಿ ಎಂಬುದಾಗಿ ಪ್ರೀತಿಯ ಮಕ್ಕಳೇ ಅವ್ರು ಹೇಳ್ತಾರೆ. ಜಿಯು ಅಂತೆ ನಾವು ತೊರೆಗಿಡದ ಸಂಬಂಧಗಳನ್ನು ಅನುಭವಿಸುತ್ತೇವೆ. ಅದು ನಮಗೆ ಯಾರೊಬ್ಬರ ಪ್ರೀತಿಯ ಭರವಸೆಯನ್ನು ನಂಬುವ ಎಚ್ಚರಿಕೆ ಅಥವಾ ಭಯವನ್ನು ಉಂಟು ಮಾಡುತ್ತದೆ. ನಾವು ದೇವರ ಪ್ರೀತಿಯ ಬಗ್ಗೆ ಈ ರೀತಿ ಭಾವಿಸಬಹುದು, ಆ ನಿರ್ದಿಷ್ಟ ಕ್ಷಣ ಎಲ್ಲಿದೆ ಎಂದು ಆಶ್ಚರ್ಯ ಪಡಬಹುದು, ಆದರೆ ಯಾವುದೇ ಕ್ಷಣ ಇಲ್ಲ. ದೇವರು ನಮ್ಮ ಮೇಲೆ ತನ್ನ ಸ್ವಂತ ಪ್ರೀತಿಯನ್ನು ಪ್ರದರ್ಶಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಜಿಜಿ ಯಾವ ತರ ಪ್ರೀತಿಸ್ತಾ ಇದ್ರು, ಆ ಸ್ತ್ರೀ ದೇವರನ್ನ ಯಾವ ರೀತಿಯಲ್ಲಿ ಪ್ರೀತಿಸ್ತಾ ಇದ್ರು, ಅದೇ ತರ ನಾವು ಕೂಡ ದೇವರನ್ನ ಪ್ರೀತಿಸಬೇಕು. ಅದೇ ತರ ರೋಮ ಹೇಳ್ತದೆ, ಆದರೆ ನಾವು ಪಾಪಿಗಳಾಗಿದ್ದರಗಳು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಪಡಿಸಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ದೇವ್ರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ನಾವು ಎಷ್ಟೇ ಪಾಪದಲ್ಲಿದ್ರೂ ಕೂಡ, ಮಗನೇ ನೀ ಭಯಪಡಬೇಡ, ನಾನು ನಿನಗೆ ಪ್ರೀತಿಸ್ತಾ ಇದ್ದೀನಿ. ಎಲ್ಲರೂ ಕೈ ಬಿಟ್ಟರು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ದೇವರು ಇಂದು ಎಚ್ಚರಿಸುತ್ತಿದ್ದಾರೆ. ಪ್ರೀತಿಯ ಮಕ್ಕಳೇ, ಅಂತಿಮವಾಗಿ ನನಗಾಗಿ ಪ್ರಾಣ ಕೊಡುವ ಮೂಲಕ ದೇವರು ತನ್ನ ಪ್ರೀತಿಯನ್ನು, ನಮ್ಮ ಪಾಪವು ಸ್ಥಿತಿಯು ನಮ್ಮನ್ನು ದೇವರಿಂದ ಬೇರ್ಪಡಿಸಿದ ಕಾರಣ ಆತನು ನಮ್ಮ ಪರವಾಗಿ ಯೇಸುವನ್ನು ಮರಣಕ್ಕೆ ಒಪ್ಪಿಸಿಕೊಡುವ ಮೂಲಕ ಅವನು ನಮ್ಮನ್ನು ತಲುಪಿದ್ದಾನೆಂದು ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಶಿಲ್ಬೆವರೆಗೂ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನಮ್ಮ ಪಾಪ ಘೋರವಾಗಿದ್ದರು, ಮಗನೇ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ. ಈ ಲೋಕದಲ್ಲಿ ಸ್ನೇಹಿತರಾಗಿರ್ಬೋದು, ಅಯ್ಯೋ ನಾನು ನಿನಗೆ ಯಾವಾಗಲೂ ಪ್ರೀತಿಸ್ತೀನಿ ಎಂಬುದಾಗಿ, ಆದ್ರೆ ಒಂದು ವೇಳೆ ಮರ್ತೋಗಿರ್ಬೋದು, ಆದರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ದೇವ ವಾಕ್ಯ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16 ವಚನ ಇರುತ್ತದೆ, ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವರು ಯಾರು ನಿತ್ಯ ರಾಜ್ಯಕ್ಕೆ ಹೋಗ್ತಾರೆ ಎಂಬುದಾಗಿ. ಪ್ರೀತಿಯ ಮಕ್ಕಳು, ಯಾರು ದೇವರನ್ನು ನಂಬ್ತಾರೋ ಪ್ರತಿಯೊಬ್ಬರನ್ನ ಪ್ರೀತಿಸೋರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆ ಇಡಬೇಕು. ಅಯ್ಯೋ, ನನ್ನ ಜೀವಿತದಲ್ಲಿ ನನ್ನ ಮಕ್ಕಳು ಪ್ರೀತಿಸ್ತಾ ಇಲ್ಲ, ನನ್ನ ಕುಟುಂಬದಲ್ಲಿ ಯಾರು ನನ್ನನ್ನು ಪ್ರೀತಿಸ್ತಾ ಇಲ್ಲ ಎಂಬಂತ ದುಃಖದಲ್ಲಿ ಇರ್ಬೋದು, ಆದರೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಶಾಶ್ವತವಾಗಿ ಪ್ರೀತಿಸ್ತಿದ್ದೀನಿ ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಾವು ನಂಬಿಕೆ ಇಡಬೇಕು. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುತ್ತಾ ಆದ್ರೆ, ಅಯ್ಯೋ ನನ್ನ ಸಾಲದ ಇದೆ, ನನ್ನ ಸಾಲ ತೀರಿಸಂತ ಯಾರು ಇಲ್ಲ, ಪ್ರೀತಿ ಮಾಡೋರು ಇಲ್ಲ ಎಂಬಂತ ದುಃಖದಲ್ಲಿ ಇರ್ಬೋದು, ಆದರೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಮಗನೇ ಭಯಪಡಬೇಡ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ದೇವರಲ್ಲಿ ನಂಬಿಕೆ ಇಡುವಾಗ ದೇವರು ನಿಶ್ಚಯವಾಗಿ
ನಮ್ಮ ಪಾಪಗಳೆಲ್ಲ ಆತ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ನಮ್ಮ ಪಾಪಗಾಗಿ, ನಮ್ಮ ಶಾಪಗಳಿಗಾಗಿ, ನಮ್ಮ ಎಲ್ಲ ರೋಗಗಳಿಗಾಗಿ ಆತ ನಮ್ಮನ್ನು ಪ್ರೀತಿಸಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇಂದು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು, ಅಪ್ಪ ದೇವರೇ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನ ಅಪ್ಪ? ನನ್ನ ಪಾಪಗಳಿಗಾಗಿ, ನನ್ನ ರೋಗಗಳಿಗಾಗಿ ಎಲ್ಲವನ್ನು ಸಹಿಸಿಕೊಂಡಿದ್ದೆ. ನೀನೆಷ್ಟು ಪ್ರೀತಿಸ್ತಾ ಇದ್ದಿ, ಆದರೆ ನಾನು ನಿನ್ನನ್ನು ಹೇಗೆ ಪ್ರೀತಿಸ್ತಾ ಇದ್ದೀನಿ ಎಂಬುದು ಆಲೋಚನೆ ಮಾಡ್ಕೊಳ್ಬೇಕು. ಈ ವಾಕ್ಯ ನಿಮ್ಮ ಚಿತ್ರದಲ್ಲಿ ಆಶ್ವಾಸಿ ಕಾಪಾಡಿ. ಪ್ರೀತಿಯ ಮಕ್ಕಳು, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧ ನಿಮ್ಮ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ನೀವು ಹೇಳಿದಪ್ಪ, ನಾನು ನಿಮ್ಮ ಪ್ರಾಣ ಎಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ಸಿದ್ಧಪಡಿಸ್ತೇನೆ ಎಂಬುದಾಗಿ ಹೇಳುವಾಗೆ ಈ ವಿಡಿಯೋ ನಂತರ ಪ್ರತಿಯೊಬ್ಬ ಮಕ್ಕಳನ್ನ ಪ್ರೀತಿಸುವಂತ ದೇವರಾಗಿದ್ದಪ್ಪ. ಅವ್ರ ಪಾಪಗಳಲ್ಲಿ ಜೀವಿಸದೆ ಅಪ್ಪ ಒಳ್ಳೆ ಮಾರ್ಗದಲ್ಲಿ ಬರುವಂತೆ ಮನಸ್ಸನ್ನು ಕೊಡು. ಎಲ್ಲರೂ ಪ್ರೀತಿಯಿಂದ ಜೀವಿಸುವಂತೆ ಅವ್ರ ಮನಸ್ಸನ್ನು ಕೊಡು. ಅವ್ರಿಗೆ ಬೇಕಂತೆಲ್ಲ ಸಹಾಯ ಮಾಡು. ಒಳ್ಳೆ ಆರೋಗ್ಯ ಕೊಡು ಅಪ್ಪ. ನನ್ನ ದೇವರು ನನ್ನ ಪಾಪಗಳಿಗಾಗಿ, ನನ್ನ ರೋಗಗಳಿಗಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿರಲ್ಲ. ನಾನು ಪ್ರೀತಿಸುವಂತೆ, ಯೇಸುವನ್ನು ಪ್ರೀತಿಸುವಂತೆ ಮನಸ್ಸನ್ನು ಕೊಡಪ್ಪ ಅಂತ ಹೇಳುವಾಗ ಅಪ್ಪ ಅವ್ರಿಗೆ ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ನಿಮ್ಮ ಕರೆಗೊಪ್ಪಿಸಿ ಆಶ್ವಸಿಸು. ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವಿತಂದೆ. ಆಮೆನ್. ಮೇ ಗಾಡ್